cold bones. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮುಂಜೆ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಈಗ ಇದು ಕುಕ್ನಳ್ಳಿ ವಿಡಿಯೋ. ಅಂದರೆ ಕುಕ್ನಳ್ಳಿ ಇದು ಫಸ್ಟು 6 ತಿಂಗಳು ನೋಡಿದಾಗ ಲಾಸ್ಟಲ್ಲಿ ತೋರಿಸ್ತೀನಿ. 3 ಎದುರುಗಡೆ ಒಂದೈತೆ, ಅದು ಎಲ್ಲ ಕ್ಲಿಯರ್ ಆಗಿತ್ತು. ಬಟ್ ಇದು ಇನ್ನೂ ಏನು ಅಂದರೆ ಏನೂ ಕ್ಲಿಯರ್ ಆಗಿರಲಿಲ್ಲ. ಬರೀ ಇದು ಮಾತ್ರ ಕಟ್ತಾಯಿದ್ರು, ಗೋಡೆಗಳು ಮಾತ್ರ ಕಟ್ತಾಯಿದ್ರು. ನೋಡಿ, ಬರೀ 6 ತಿಂಗಳಾಗಿದೆ. ಎಷ್ಟು ಜಲ್ದಿ ಇದನ್ನು ಫಿನಿಷ್ ಮಾಡಿದ್ದಾರೆ ಅಂದರೆ ಈ ಕಂಪ್ನಿಗೆ ಸಬಾಸ್ಕಿರಿ ಕೊಡಲೇಬೇಕು. ಎಷ್ಟು ಜಲ್ದಿ 6 ತಿಂಗಳು ಅಂತ ನನಗೆ ಆಶ್ಚರ್ಯ ಆಗೋಯ್ತು ಇದು ನೋಡ್ಬಿಟ್ಟು. ಬರೀ ಕೇವಲ 6 ತಿಂಗಳಲ್ಲಿ ಪೂರ್ತಿ ಇಲ್ಲ ಅಂತಂದ್ರೂ ಒಂದು 500ರಿಂದ 1000 ಮನೆ, 500ರಿಂದ 1000 ಮನೆಯಷ್ಟು ಕಟ್ಟಿ ಫಿನಿಷ್ ಮಾಡಿದ್ದಾರೆ. ಈ ಕಂಪ್ನಿ ಇಂಜಿನಿಯರು ಅವ್ರಿಗೊಂದು ಹ್ಯಾಟ್ಸ್ ಹೇಳಬೇಕು. ಆಮೇಲೆ ನೋಡಿ, ಎದುರುಗಡೆ ಸ್ಟ್ರೈಟ್ ಕಾಣ್ತಾ ಇದೆಯಲ್ಲ, ಅಲ್ಲೂ ಕೂಡ ಒಂದಷ್ಟು ಮನೆಗಳು ಕಟ್ತಾ ಇದ್ದಾರೆ. ಅದು ಅರ್ಧಂಬರ್ಧ ಆಗಿದೆ. ಬಟ್ ಇದು ಮಾತ್ರ ಪೂರ್ತಿ ಫಿನಿಷಿಂಗ್ ಲೆವೆಲಲ್ಲೇ ಇದೆ. ನೋಡಿ, ಕಿಟಕಿಗೆ ಬಾಗಿಲು, ಕಿಟಕಿ ಪ್ರತಿಯೊಂದೂ ಕೂಡ ಪೂರ್ತಿ ಫಿಲಪ್ ಮಾಡಿದ್ದಾರೆ. ನೋಡಿ, ಇದೆಲ್ಲ ಅವ್ರು ಉಳ್ಕೊಳಕ್ಕೆ ಮಾಡ್ಕೊಂಡಿರೋ ಮನೆಗಳು, ಕೆಲಸ ಮಾಡೋರು. ಇದು ನೋಡಿ, ಇಲ್ಲಿಂದ ಅಲ್ಲಿವರೆಗೂ ರೋಡು ಗೀಡೆಲ್ಲ ಮಾಡಿಬಿಟ್ಟಿದ್ದಾರೆ. ನೋಡಿ, ರಸ್ತೆ ಅದನ್ನು ಕೂಡ ನೀಟ್ ಮಾಡಿ ತಾರು ಗೀರೆಲ್ಲ ಹಾಕಿ, ಇಲ್ಲ ಅಂತಂದ್ರೂ ಇಲ್ಲೂ ಒಂದು 5-6 ಬ್ಲಾಕ್ ಇದೆ. 5-6 ಬ್ಲಾಕು ಕೂಡ ಪೂರ್ತಿ ಕಂಪ್ಲೀಟ್ ಮಾಡವ್ರೆ ಅಂತ ಹೇಳ್ಬೋದು. ಈ ಕಂಪ್ನಿ ತುಂಬ ಚೆನ್ನಾಗಿದೆ. ಈ ಕಂಪ್ನಿಯವ್ರಿಗೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬರೀ 6 ತಿಂಗಳಲ್ಲಿ ಇಷ್ಟು ಮನೆಗಳನ್ನ ಕಟ್ಟಿ ಫಿನಿಷ್ ಮಾಡವ್ರೆ ಅಂತಂದರೆ ಅದಕ್ಕೊಂದು ಸಬಾಸ್ಕಿರಿ ಕೊಡಲೇಬೇಕು. ನೋಡಿ, ಈ ಥರ ಇದೆ. ಇದು ಕುಕ್ನಳ್ಳಿಲಿ ಯಾರ್ಯಾರು ಹಾಕಿದ್ರ ಅರ್ಜಿ, ಅವ್ರಿಗೆ ಅತಿ ಶೀಘ್ರದಲ್ಲೇ ಬೇಗನೆ ಮನೆಗಳು ಅಲರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲೆಲ್ಲ ಕೆಲಸ ಫಿನಿಷಿಂಗ್ ಆಗೋಗಿದೆ. ಪೂರ್ತಿ ಮೋರಿ ಆಗ್ಬೋದು, ಮತ್ತು ರೋಡ್ ಆಗ್ಬೋದು, ಮತ್ತು ನೀರಾಗ್ಬೋದು, ಜೊತೆಗೆ ಕರೆಂಟ್ ಆಗ್ಬೋದು, ಎಲ್ಲ ಕೂಡ ರೆಡಿ ಮಾಡಿದ್ದಾರೆ. ನೋಡಿದೆ, ಈಚೆ ಕಡೆ ಎಲೆಕ್ಟ್ರಿಕಲ್ ತೋರಿಸ್ತೀನಿ. ಅದನ್ನು ಕೂಡ ಮೀಟ್ರುಗಳು ಹಾಕೋಕ್ಕೂ ಕೂಡ ಎಲ್ಲ ಫಿಟ್ ಮಾಡಿ, ವೈರಿಂಗು ಕೂಡ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ನೋಡೋಣ, ಈ ಕುಕ್ನಳ್ಳಿದು ತುಂಬ ಜಲ್ದಿ ಆಗೋದು. ಬಟ್ ನಾನು ಕುಕ್ನಳ್ಳಿಲಿ ಹಾಕಿಲ್ಲ, ನಾನು ಆ ಕಡೆ ಅಗ್ರಹಾರ ಪಾಳ್ಯದಲ್ಲಿ ಹಾಕಿದ್ದೀನಿ. ಅದು ಇನ್ನೂ ತುಂಬ ಲೇಟ್ ಆಗುತ್ತೆ. ಬಟ್ ಈ ಕುಕ್ನಳ್ಳಿದು ಮಾತ್ರ ಬೇಗ ರೆಡಿಯಾಗಿದೆ. ನೋಡಿ, ಪಾರ್ಕ್ ಥರ ಎಲ್ಲ ಒಳಗಡೆ ಪಾರ್ಕೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇದೊಂದು ವೀಡಿಯೋ ಹಾಕ್ತಾಯಿದ್ದೀನಿ. ನೋಡಿ, ಯಾರ್ಯಾರು ಕುಕ್ನಳ್ಳಿಗೆ ಹಾಕಿದ್ರೆ ಅವ್ರಿಗೆ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಬಿಡ್ತಾನೆ ಅಂತ ಅನಿಸುತ್ತೆ. ಇವಾಗ ಫಸ್ಟ್ನೇ ಹಂತದಲ್ಲಿ ಬಿಟ್ಟಿದ್ದಾನೆ 4 ಕಡೆ. 2ನೇ ಹಂತದಲ್ಲಿ ಈ ಕುಕ್ನಳ್ಳಿನೂ ಬಿಡ್ಬೋದು. ಈಗ ಫಸ್ಟ್ನೇ ಹಂತದಲ್ಲಿ ಕುಕ್ನಳ್ಳಿ ಯಾವುದೂ ಬಿಟ್ಟಿಲ್ಲ. 2ನೇ ಹಂತದಲ್ಲಿ ಈಗ ಕುಕ್ನಳ್ಳಿ ಬಿಡ್ತಾನೆ ಅಂತ ಅನಿಸುತ್ತೆ. ಹಾಗೇನೆ ನೋಡಿ, ಹಂಗೆ ಇದು ಮನೆಯೂ ಹೋಗಿ ತೋರಿಸ್ತೀನಿ ಒಳಗಡೆ, ಯಾವ ರೀತಿ ಮನೆ ಒಳಗಡೆನೂ ಕೂಡ ಕೆಲಸ ನಡೆದಿದೆ ಅಂತ. ಈಚೆ ಕಡೆ ಅಂತೂ ಪೂರ್ತಿ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮುಗಿದಿದೆ. ರೋಡ್ ರೆಡಿಯಾಗಿದೆ, ಕಾಂಪೌಂಡು ರೆಡಿಯಾಗಿದೆ, ಜೊತೆಗೆ ಕಿಟಕಿ ಬಾಗಿಲು ಮತ್ತು ಪ್ಲಮ್ಮಿಂಗು ಎಲ್ಲ ಕೆಲಸ. ನೋಡಿ, ಇದು ಪೂರ್ತಿ ರೋಡು ಮತ್ತು ಪ್ಲಮ್ಮಿಂಗ್ ಕೆಲಸ ಮತ್ತು ಕಿಟಕಿ ಕೆಲಸ ಮತ್ತು ಪೇಂಟ್ ಕೆಲಸ ಎಲ್ಲ A to Z ಕೆಲಸನ ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ, ಈಗ ಒಂದು ಮನೆಗೆ ಹೋಗ್ತೀನಿ. ಒಂದು ಮನೆಗೆ ಹೋಗಿ ಒಳಗಡೆ ಯಾವ ರೀತಿ ಫಿನಿಷ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಒಂದು ಮನೇನ. ನೋಡಿ, ಇದು ಎಲೆಕ್ಟ್ರಿಕಲು ಈ ಕಡೆ ಕಾಣ್ತಾ ನೋಡಿ. ನಮ್ಮ ಬಲಗಡೆಗೆ ಈ ಮೀಟ್ರ್ ಕೂರ್ಸೋಕ್ಕೆ ಅಲ್ಲೂ ಕೂಡ ಎಲ್ಲ ರೆಡಿ ಮಾಡಿದ್ದಾರೆ. ನೋಡಿ, ಈಗ ಒಂದು ಮನೆಗೆ ಹೋಗ್ತೀನಿ. ಒಂದು ಮನೆಗೆ ಹೋಗ್ಬಿಟ್ಟು ಒಳಗಡೆ ಹೇಗೆ ಪೂರ್ತಿ ಮನೆ ರೆಡಿಯಾಗಿದೆ ಅಂತ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇವಾಗ ಆ ಮನೆ ನೋಡ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ನೋಡಿ, ಡೋರ್ ತೆಗಿತಾ ಇದ್ದಂಗೆ ಹಾಲು, ಇದೊಂದು ಹಾಲ್ ಸಿಗುತ್ತೆ. ಮನೆದು ಹಾಲು, ಒಂದು ದೊಡ್ಡದು ಕಿಟಕಿ ಕೂರಿಸಿದ್ದಾರೆ. ಇದು ಮನೆದು ಹಾಲು. ಒಂದು ಹಾಲ್ಗೆ ದೊಡ್ಡದೊಂದು ಕಿಟಕಿ ಕೂರಿಸಿದ್ದಾರೆ. ಜೊತೆಗೆ ನೋಡಿ, ಈ ಥರ ಫಿನಿಷಿಂಗ್ ಯಾವ ಥರ ಇದೆ ಮನೆ. ನೋಡಿ, ಇದು ಈಚೆ ಕಡೆಯಿಂದ ಹೊರಗಡೆಯಿಂದ ಬಂದಿರೋದು ಫಿನಿಷಿಂಗು. ಇದು ಈ ಕಡೆ ಇರೋದು ನೋಡಿ, ಇದು ಸ್ನಾನದ ಮನೆ. ಇದು ಸ್ನಾನ ಮಾಡೋಕ್ಕೆ ಸ್ನಾನದ ಮನೆ ಕೊಟ್ಟಿದ್ದಾನೆ. ನೋಡಿ, ಸ್ನಾನದ ಮನೆ ಈ ಥರ ನಡೆದಿದೆ ಕೆಲಸ. ಸ್ನಾನದ ಮನೆ, ಇದಕ್ಕಿನ್ನೂ ನಲ್ಲಿ ಫಿಟ್ ಮಾಡಿಲ್ಲ. ಇದು ಟಾಯ್ಲೆಟು, ಅಟ್ಯಾಚ್ ಇಲ್ಲ, ಬೇರೆ ಬೇರೆ ಇದೆ, ಅಟ್ಯಾಚ್ ಇಲ್ಲ. ಇದು ಒಂದು ಇದೊಂದು ರೂಮು. ಈ ರೂಮು ಕೂಡ ಫಿನಿಷಿಂಗ್ ಆಗಿದೆ ಪೂರ್ತಿ. ಬಟ್ ಎಲೆಕ್ಟ್ರಿಕಲ್ ಐಟಮ್ದು ಯಾವುದು ಫಿಟ್ ಮಾಡಿಲ್ಲ. ಇದು ಅಡುಗೆ ಮನೆ.
ನೋಡಿ ಅಡುಗೆ ಮನೇಲಿ ಸಜ್ಜಾ ಕೊಟ್ಟಿದ್ದಾನೆ, ಪಾತ್ರೆ ಇಟ್ಕೊಳ್ಳೋಕ್ಕೆ ಸಜ್ಜಾ ಕೊಟ್ಟಿದ್ದಾನೆ, ಮತ್ತು ದೊಡ್ಡದು ಕಿಟಕಿ ಕೊಟ್ಟಿದ್ದಾನೆ, ಮತ್ತು ಇದೊಂದು ಸ್ಲ್ಯಾಬ್ ಕೊಟ್ಟಿದ್ದಾನೆ ಅಡುಗೆ ಮಾಡ್ಕೊಳ್ಳೋಕೆ. ನೋಡಿ ಇದು ಕೈ ತೊಳ್ಕೊಳ್ಳೋಕ್ಕೆ ಇದನ್ನು ಕೂಡ ಫಿಟ್ ಮಾಡಿಲ್ಲ. ಇದು ಒಂದು ಕಿಟಕಿ ಕೊಟ್ಟಿದ್ದಾನೆ. ಏನಕ್ಕಪ್ಪ ಅಂದರೆ ಇಲ್ಲಿ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ, ಅಡುಗೆ ಮನೆಗೆ ಅಟ್ಯಾಚ್ ಆದಂಗೆ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಎರಡೂ ಕೊಟ್ಟಿದ್ದಾನೆ. ಇಷ್ಟಿದೆ ನೋಡಿ. ಮಾಮೂಲಿ ಇದು ಎಲ್ಲ ಮನೆಗಳು ಒಂದೇ ಥರ ಇರುತ್ತೆ. ನೀವು ಆಲ್ರೆಡಿ ಕೆಲವರು ನೋಡಿರ್ತೀರ ಮನೆಗಳು ಯಾವ ಥರ ಇದೆ ಅಂತ. ಒಂದು ಹಾಲು, ಒಂದು ಬೆಡ್ರೂಮು, ಒಂದು ಕಿಚನ್ನು, ಒಂದು ಟಾಯ್ಲೆಟು, ಮೂರ್ತಿ ಕೊಟ್ಟಿರ್ತಾನೆ ನೋಡಿ. ಈಗ ನೋಡ್ಕೊಂಡು ಹೊರಗಡೆ ಬಂದೆ. ಈಗ ಹೊರಗಡೆ ಬಂದಮೇಲೆ ಮತ್ತೆ ಹೊರಗಡೆ ಯಾವ ರೀತಿ ಇದೆ ನೋಡೋಣ. ಇದು ನೋಡಿ, ಇದು ಆ ಥರ ಆಪೋಸಿಟೇ ಇರೋದು ಈ ಮನೆಗಳು. ಇದು 6 ತಿಂಗಳ ಹಿಂದೆನೇ ನೋಡ್ಕೊಂಡು ಹೋಗಿದೆ. ಇದು 6 ತಿಂಗಳ ಹಿಂದೆನೇ ಫಿನಿಶಿಂಗ್ ಆಗಿತ್ತು. ಬಟ್ ನೋಡಿ ಬರೀ 6 ತಿಂಗಳಲ್ಲಿ ಅಷ್ಟು ಮನೆ ಕಟ್ಟಿದ್ದಾರೆ. ಇದು 6 ತಿಂಗಳು ಮುಂಚೆ ಕಟ್ಟಿದ ಮನೆಗಳು ಇವೇ ಕಮ್ಮಿ ಇದ್ದಾವೆ. ಫಸ್ಟ್ 6 ತಿಂಗಳಿಗಿಂತ ಮುಂಚೆ ಕಟ್ಟಿದ್ದೇ ಚೆನ್ನಾಗಿಲ್ಲ ಅನ್ನಿಸ್ತದೆ. ಈಗ 6 ತಿಂಗಳಾದಮೇಲೆ ಇಲ್ಲಿ ಎದುರುಗಡೆ ಏನು ಕಟ್ಟಿದ್ರು ಆ ಮನೆಗಳನ್ನೇ ಚೆನ್ನಾಗಿದೆ, ಅಲ್ಲೇ ಬುಕ್ ಮಾಡಬೇಕಾಯ್ತು ಅಂತ ಅನ್ನಿಸ್ತಾಯಿದೆ. ಅಷ್ಟು ಚೆನ್ನಾಗಿದೆ. ಈಗ ನೋಡಿದ್ರಲ್ಲ ನೀವು ಮನೆಗಳು. ಬಟ್ ಎಲ್ಲ ಲೆವೆಲು 300 ಸ್ಕ್ವೇರ್ ಫೀಟೇ ಬರೋದು ಒಂದು ಮನೆ. ಒಂದು ಮನೆಗೆ ಕರೆಕ್ಟಾಗಿ 300 ಸ್ಕ್ವೇರ್ ಫೀಟು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀವೇನೇ ತಿಪ್ಪಲಾಗ ಹಾಕಿದ್ರು ಎಲ್ಲಿ ಬುಕ್ ಮಾಡಿದ್ರೂ ಒಂದೇ ಸೈಜು ಸಿಗೋದು ನಿಮಗೆ ಮನೆ. ಬೇರೆ ಸೈಜ್ ಏನು ಸಿಗೋಲ್ಲ. 300 ಸ್ಕ್ವೇರ್ ಫೀಟು ಫಿಕ್ಸ್ ಆಗಿದೆ ಒಂದು ಮನೆಗೆ. ಅಷ್ಟೇ ಕಟ್ಟೋಕ್ಕಾಗೋದು. ಅದು ಬಿಟ್ಟರೆ ಇನ್ನೇನು ಆಗೋಲ್ಲ. ನೋಡಿ, ಇದು ಒಳಕ್ಕೆ ಹೋಗಿದ್ರೆ ರೋಡ್ ಇಲ್ಲಿಗೆ ಹೋಗುತ್ತೆ. ಈ ಕಡೆಯಿಂದ ನಾನು ಬಂದು ಈ ರೋಡ್ ಏನಿದೆ ಈ ರೋಡಲ್ಲಿ ನಾನು ಬಂದೆ ಒಳಗಡೆ ನೋಡೋಕ್ಕೆ. ಮತ್ತು ಈ ಕಡೆ ಡೌನ್ಗೆ ಹೋದರೆ ಬೇರೆ ಕಡೆ ಯಾವುದೋ ರೂಟ್ಗೆ ಹೋಗುತ್ತೆ. ಬಟ್ ನನಗೆ ಗೊತ್ತಿಲ್ಲ ಅದು. ನಾನು ಈ ಕಡೆಯಿಂದ ಬಂದು ಈಗ ನೋಡಿ ಈ ಸೈಡು ನನ್ನ ರೈಟ್ ಸೈಡ್ಗೆ ಆ ಮನೆಗಳು ನಾನು ತೋರಿಸ್ದೆ ನೋಡಿ. ಈಗ ಇದೆಯಲ್ಲ ಇದು ರೈಟ್ ಸೈಡ್ಗೆ ಆ ಮನೆಗಳು ತೋರಿಸ್ದೆ. ಲೆಫ್ಟ್ ಸೈಡ್ಗೆ 6 ತಿಂಗಳ ಹಿಂದೆಯೇ ಏನು ಕಟ್ಟಿದ್ರು ಮನೆಗಳು ಆ ಮನೆಗಳಿದ್ದಾವೆ ನೋಡಿ. ಈ ಮನೆಗಳು 6 ತಿಂಗಳ ಹಿಂದೆಯೇ ಕಟ್ಟ ಮುಗಿದಿತ್ತು.
ಬಟ್ ಇವಾಗ ಅದು ಎದುರುಗಡೆ ಫಸ್ಟ್ ಕಟ್ತಾಯಿದ್ರು ನಾವು ಹೋದಾಗ. ಈಗ ಅದೆಲ್ಲ ಅದು ಕೂಡ ಫಿನಿಶಿಂಗ್ ಆಗೋಗಿದೆ. ಆಗೋಗಿ ಈ ಹಂತದಲ್ಲಿ ಇದೆ ನೋಡಿ. ಯಾರ್ಯಾರು ಕುಕ್ನಳ್ಳಿಗೆ ಹಾಕಿದ್ದೀರಾ ನಿಮ್ಗೆ ಆದಷ್ಟು ಬೇಗ ಬುಕ್ಕಿಂಗ್ ಕಳಿಸ್ತಾರೆ.